ಬೆಳಕು ಪ್ರಕೃತಿಗೆ ಇಲ್ಲದ ಜಾತಿಗಳ ಸಂಘರ್ಷ ಮನುಷ್ಯನಿಗೆ ಯಾಕೆ? ಮಡಿಲ ಸಂಸ್ಥೆ ವತಿಯಿಂದ ಬೀದಿ ನಾಟಕಕ್ಕೆ ಚಾಲನೆ. ಗಾಳಿ ಬೆಳಕು ಪ್ರಕೃತಿಗೆ ಇಲ್ಲದ ಜಾತಿಯ ಸಂಘರ್ಷ ಮನುಷ್ಯನಿಗೆ ಯಾಕಿದೆ? ಮನುಷ್ಯರ ನಡುವೆ ಸಂಘರ್ಷಗಳು ನಡೀತಾ ಇಲ್ಲ. ಇವುಗಳನ್ನು ತಡೆಗಟ್ಟಲು ನಾವೆಲ್ಲರೂ ಕೂಡ ಸಂವಿಧಾನದಲ್ಲಿನ ಕಾನೂನುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಎಂದು ಮಡಿಲ ಸಂಸ್ಥೆ ಕಾರ್ಯದರ್ಶಿ ಆನಂದ್ ಅವರು ಹೇಳಿದ್ದಾರೆ. ತಾಲೂಕಿನ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಶುಕ್ರವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯಗಳನ್ನು ನಿರ್ಮೂಲನೆ ಮಾಡುವ ಕುರಿತು ವಿಚಾರ ಸಂಕಿರಣ ಮತ್ತು ಬೀದಿ ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಹೊಂದಿರುವ ಭಾರತ ದೇಶದಲ್ಲಿ ಇಂದಿಗೂ ಕೂಡ ಜಾತಿಯ ವ್ಯವಸ್ಥೆ ತುಂಬಿ ತುಳುತ್ತಾ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಾತಿಯ ಅವ್ಯವಸ್ಥೆಯನ್ನ ತೊಲಗಿಸಲು ಸಂವಿಧಾನದಲ್ಲಿ ವಿಶೇಷ ಕಾನೂನುಗಳನ್ನು ತಂದರೂ ಕೂಡ ಸುಧಾರಣೆಯಾಗ್ತಾ ಇಲ್ಲ ಎಂದಿದ್ದಾರೆ. ದೇಶದಲ್ಲಿ ಕಾನೂನು ವ್ಯವಸ್ಥೆ ಭದ್ರವಾಗಿದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಜಾತಿಯ ವೈಷಮ್ಯತೆಗಳು ಇನ್ನೂ ಜೀವಂತವಾಗಿದೆ. ಇವುಗಳನ್ನು ಹೋಗಲಾಡಿಸಬೇಕಾದ್ರೆ ಮೊದಲು ಅಕ್ಷರಸ್ಥರಾಗಬೇಕು ಎಂದಿದ್ದಾರೆ. ಎಸ್ಟಿಎಸ್ಆರ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೆಎಂ ತಿಪ್ಪೇಸ್ವಾಮಿ ಮಾತನಾಡಿ, ಎಸ್ಸಿ ಎಸ್ಟಿ ಜನಾಂಗದವರು ಮಕ್ಕಳು ಉನ್ನತ ವ್ಯಾಸಂಗದ ಕೊರತೆ ಎದ್ದು ಕಾಣ್ತಾ ಇದೆ. ಓದುವುದಕ್ಕೆ ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ರೂಪಿಸಿದ್ರೂ ಅಕ್ಷರ ಆಗದೆ ಅನಕ್ಷರಸ್ಥರಾಗ್ತಾ ಇದ್ದಾರೆ. ಇವುಗಳು ಕೂಡ ಜಾತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಾಗಿದೆ. ಜ್ಞಾನದ ಅರಿವಿಲ್ಲದೆ ಪ್ರಚೋದನಾತ್ಮಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಕ್ಷರಸ್ಥರಾಗಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಹಕರಿಸಬೇಕಾಗಿದೆ ಅಂತ ತಿಳಿಸಿದರು. ದೇಶದಲ್ಲಿ ಏಕತೆ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗುತ್ತೆ ಆಗ ಅಸ್ಪೃಶ್ಯತೆ ಎನ್ನುವ ಪಿಡುಗನ್ನ ಸಂಪೂರ್ಣವಾಗಿ ತೊಡೆದು ಹಾಕಬಹುದು. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಏಕತೆ ಸಾರುವ ನಿಟ್ಟಿನಲ್ಲಿ ಒಂದೇ ಬಣ್ಣದ ಯೂನಿಫಾರ್ಮ್ಗಳನ್ನು ಹಾಕಿಸಲಾಗಿದೆ. ಇದೇ ರೀತಿ ನಮ್ಮಲ್ಲಿ ಎಲ್ಲರೂ ಒಂದೇ ಎನ್ನುವ ಮನೋಭಾವನೆ ಮೂಡಿದಾಗ ಮಾತ್ರ ನವ ಭಾರತ ಕಟ್ಟಬಹುದು ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಐಎಎಸ್, ಐಪಿಎಸ್, ಕೆಎಎಸ್ ವ್ಯಾಸಂಗದಲ್ಲಿ ತೊಡಗಿಸಿಕೊಳ್ಳಲು ಸಾಕಷ್ಟು ಸರ್ಕಾರ ಹಣವನ್ನು ಬಳಕೆ ಮಾಡುತ್ತೆ. ಇವುಗಳ ಸದುಪಯೋಗ ಪಡೆದುಕೊಂಡು ಅಕ್ಷರಸ್ಥಾಗಿ ಹೊರಹೊಮ್ಮಿದಾಗಬೇಕು ಎಂದರು. ಎಸ್ಟಿಎಸ್ಆರ್ ಕಾಲೇಜು ಉಪ ಪ್ರಾಂಶುಪಾಲರು ಆದ ರಮೇಶ್ ಮಾತನಾಡಿ, ದೇಶದಲ್ಲಿ ಅಸಮಾನತೆಯನ್ನ ನಿರ್ಮೂಲನೆ ಮಾಡಬೇಕಾದ್ರೆ ಮೊದಲು ಅಕ್ಷರಸ್ಥರಾಗಬೇಕು. ಪ್ರತಿಯೊಬ್ಬರು ಕೂಡ ಜ್ಞಾನವಂತರಾಗಿ ಸರಿ ತಪ್ಪುಗಳನ್ನು ತಿಳಿದುಕೊಳ್ಳುವ ಆಲೋಚನೆ ಪ್ರತಿಯೊಬ್ಬರಲ್ಲಿ ಮೂಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಹಿಂದಿನ ಕಾಲದಿಂದಲೇ ಕಸಬು ಆಧಾರಿತವಾಗಿ ಜಾತಿಗಳನ್ನು ಸೃಷ್ಟಿಸಲಾಗಿದೆ. ಯಾವ ಕಾಯಕ ಶ್ರೇಷ್ಠ, ಯಾವ ಕಾಯಕ ಕನಿಷ್ಠ ಎಂಬುದರ ನಡುವೆಯಲ್ಲಿ ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಇವುಗಳನ್ನೆಲ್ಲ ಸರಿದೂಗಿಸಬೇಕಾದ್ರೆ ನಮ್ಮಲ್ಲಿ ಏಕತೆ ಮನೋಭಾವನೆ ಬೆಳೆಯಬೇಕು. ಆಗ ಮಾತ್ರ ಏಕತೆಯಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೇಲ್ವಿಚಾರಕರು ಆದ ಬೋರಯ್ಯ, ಪ್ರಾಂಶುಪಾಲರು ಆದ ವಿಜಯ್ ಕುಮಾರ್, ಮಂಜುನಾಥ್, ರಮೇಶ್, ಮಡಿಲು ಸಂಸ್ಥೆ ಕುಮಾರಸ್ವಾಮಿ, ಪ್ರವೀಣ್, ಪ್ರದೀಪ್, ಶ್ಯಾಮಕುಮಾರ್ ಮತ್ತು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಮತ್ತು ಸಮಾನತೆ ಬಗ್ಗೆ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪ್ರೌಢಶಾಲಾ ವಿಭಾಗದ ರಮೇಶ್ ಅವರು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಮಡಿಲು ಕಿಟ್ಟ ಅಧಿಕಾರಿಗಳು ಮತ್ತು ಪತ್ರಕರ್ತ ಮಾಧ್ಯಮದವರು ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮ ಕೊಡ್ತಿರೋದು ತಮಗೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಈ ನಮ್ಮ 75 ವರ್ಷ ಕಳೆದರೂ ಸಮೇತ ಇನ್ನು ಭಾರತ ದೇಶದಲ್ಲಿ ಜಾತಿ ಪದ್ಧತಿ ದಿನದಿನಕ್ಕೂ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ಮುಖ್ಯವಾದ ಕಾರಣ ಅಂತಂದರೆ ರಾಜಕಾರಣ. ಈ ರಾಜಕಾರಣ ಒಬ್ಬನಿಗೆ ಒಂದು ಏನಾರು ಒಂದು ಸೀಟ್ ಕೊಡಬೇಕಂದ್ರೆ ಅವ್ನು ಜಾತಿ ಆಗಲಿ ಅಂತಾರೆ. ಅಲ್ಲಿ ಅವ್ನಿಗೆ ಎಷ್ಟು ಜಾತಿ ಇದೆ, ಅವ್ನಿಗೆ ಒಂದು ಜಾತಿ ಮತಗಳು ಎಷ್ಟಿದ್ದಾವೆ. ಈ ಪರಿಸ್ಥಿತಿ ಕಾರಣಕರ್ತರು ಅಂತಂದರೆ ನಿಜವಾಗ್ಲೂ ನಮ್ಮ ರಾಜಕಾರಣಿಗಳು ಅನ್ನೋದಕ್ಕೆ ಭಾಳ ನೋವಾಗ್ತದೆ. ಮಹಾತ್ಮ ಗಾಂಧಿಯವರು ಅವತ್ತು ಹೇಳಿದರು, ಈ ಭಾರತ ದೇಶದಲ್ಲಿ ಎಂದು ಸಮಾನತೆ ಬರುತ್ತೆ, ಅಸ್ಪೃಶ್ಯತೆ ನಿವಾರಣೆ ಆಗುತ್ತೆ, ಅವತ್ತು ಮಾತ್ರ ಈ ಭಾರತ ದೇಶ ಸಮೃದ್ಧಿಯಾಗಿ ಭಾರತ ದೇಶ ಅಭಿವೃದ್ಧಿ ದೇಶ ಆಗುತ್ತೆ. ಅಲ್ಲಿವರೆಗೂ ಇದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಕ್ಕಂಥ ದೇಶ ಆಗುತ್ತೆ, ಅನ್ನೋ ಪೂರ್ಣ ಅಭಿವೃದ್ಧಿ ದೇಶ ಆಗೋದಿಲ್ಲ ಅನ್ನೋದನ್ನ ಅವತ್ತೇ ಮನದಟ್ಟು ಮಾಡಿಕೊಟ್ರು. ಅದೇ ಒಂದು ಇದ್ರ ಮೇಲೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಕಷ್ಟು ಜನಕ್ಕೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರಿಗೆ ಸಾಕಷ್ಟು ರೀತಿಯಲ್ಲಿ ಕಾನೂನು ರೀತಿಯ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ಅವ್ರು ಒತ್ತು ಕೊಟ್ಬಿಟ್ಟು ಈ ಸಮಾಜನ ಸಮಾನತೆಯಲ್ಲಿ ತರಬೇಕು ಅಂತದನ್ನ ಸಾಕಷ್ಟು ರೀತಿಯಲ್ಲಿ ವ್ಯವಸ್ಥೆಯನ್ನು ಸಮೇತ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಸಮೇತ ಕೆಲವೊಂದು ಮಾರ್ಪಾಡುಗಳು ತಂದರು. ತಾವೆಲ್ಲ ಹಾಕ್ಕೊಂಡಿದ್ರಿ ಯೂನಿಫಾರ್ಮ್. ಯಾಕೆ ಹಾಕ್ಕೊಂಡಿದ್ರಿ ಯೂನಿಫಾರ್ಮ್ ಅಂದರೆ ಈ ಬಡವ ಬಲ್ಲಿದ ಎಲ್ಲರೂ ಒಂದೇ ಅಂದರೆ ಯೂನಿಫಾರ್ಮ್ ಅಂದರೆ ಎಲ್ಲರೂ ಒಬ್ಬ ಶ್ರೀಮಂತರು ಮಗಳು ಏನಾದ್ರು ಯೂನಿಫಾರ್ಮ್ ಇಲ್ಲ ಅಂದರೆ ಬೇಕಾದ ಬಟ್ಟೆ ಹಾಕಿ ಮಾಡೋದು. ಅದೇ ಒಬ್ಬರು ಬಡ ವಿದ್ಯಾರ್ಥಿನಿ ಅನ್ನೋರು
ಬಟ್ ಅವಾಗೇನಲ್ಲಿ ಅಸಮಾನತೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅದು ಮನಗಂಡಂಥ ಶಿಕ್ಷಣ ಇಲಾಖೆಯವರು ಒಂದು ಎಲ್ಲ ಶಾಲೆ ಕಾಲೇಜುಗಳನ್ನು ಸಮೇತ ಒಂದು ಯೂನಿಫಾರ್ಮ್ ಸಮವಸ್ತ್ರವನ್ನು ಜಾರಿಗೆ ತಂದರು. ಇವಾಗ ನೋಡಿ, ಇವೆಲ್ಲರೂ ಈಗ ಯಾವ ಜಾತಿ ಅಂತ ಕಾಣ್ತಿರಲಿಲ್ಲ. ಅವತ್ತಿಲ್ಲ ಅಂತಂದ್ರೆ ಬಟ್ಟೆ ಹಾಕಿದ್ರೆ ಶ್ರೀಮಂತರು, ಬಟ್ಟೆ ಸುಮಾರಕ್ಕೆ ಬಡವರು, ಅವರು ಈ ಥರ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರಥಮವಾಗಿ ಶಿಕ್ಷಣ ಇಲಾಖೆ ಇದನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕ ಸುದ್ದಿ. ತಾವೆಲ್ಲರೂ ಪ್ರಥಮವಾಗಿ ಈಗ ನಮ್ಮ ಇವರು ಹೇಳಿದರು, ಯಾರು ಬೋರಯ್ಯನವರು, ಈ ಒಂದು SC/ST ದೌರ್ಜನ್ಯ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಹಳ್ಳಿಗಳಲ್ಲಿ ಅಂತ. ಯಾಕೆ ಕಾಲು ಮೇಲೆ ಕೆಳಗೆ ಕೂತ್ಕೊಂಡು, ಬಟ್ ಇದು ಎಲ್ಲಿ ಇಲ್ಲ, ಎಲ್ಲಿ ಈ ಮುಂದುವರೆದ ಏನು ಸಿಟಿಗಳಲ್ಲಿ ಇದಲ್ಲ ಅದಿಲ್ಲ. ಯಾಕಂದರೆ ಅವ್ರು ಯಾವ ಜಾತಿ ಅನ್ನೋ ಗೊತ್ತಿಲ್ಲ, ಸ್ನೇಹಿತ ವಿಶ್ವಾಸಿಕ ಅಷ್ಟೇ ಬರ್ತಾ ಇದೆ. ಅದರಿಂದ ಕಾರಣ ಇಷ್ಟೇ ಅಂದರೆ ಅವರು ಸಾಕ್ಷರತೆ ಹೊಂದಿರ್ತಾರೆ. ಎಲ್ಲಿ ಸಿಟಿ ಲೆವೆಲಲ್ಲಿ ಅವ್ರು ಏನಾಗ್ತಾರೆ, ಪಟ್ಟಣದಲ್ಲಿ ಮಠದಲ್ಲಿ ಏನಾಗ್ತಾರೆ, ಅವರು ವಿದ್ಯಾವಂತರಾಗಿರ್ತಕ್ಕಂಥದ್ರಿಂದ ಅವ್ರಿಗೆ ಜಾತಿ ಪದ್ಧತಿ ತಲೆಯಲ್ಲಿ ಇರೋದಿಲ್ಲ. ಅದರಿಂದ ಇದಂಥ ಮನಗಂಡಂಥ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ವಿಶೇಷವಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ, ಅದು ಪದವಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಅಂತ ಹೇಳಿದ್ರು, ಅದು ಕಾರಣಾಂತರದಿಂದ ಕಮ್ಮಿ ಇರೋದ್ರಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡಿದ್ವಿ. ಅವ್ರಿಗೆ ಮುಖ್ಯವಾಗಿ ಇದ್ರ ಉದ್ದೇಶ ಅಂದರೆ ತಾವೆಲ್ಲರೂ ಆಗುತ್ತೆ ಅಂತ ಹೇಳ್ತಾ ಈ ಒಂದು ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥದ್ದು ಭಾಳ ಸಂತೋಷದಾಯಕ. ಇದೇ ರೀತಿಯಾಗಿ ಬೇರೆ ಬೇರೆ ಜಾಗದಲ್ಲಿ ಮಾಡಿದಾಗ ಮಾತ್ರ ಇದನ್ನು ಈ ಅಸಮಾನತೆಯನ್ನು ತೊಲಗಿಸಿ ST/ST ಜನಕ್ಕೆ ನಿಜವಾಗಲೂ ಸಮೇತ ಒಂದು ಉತ್ತಮವಾದ ಅವರಿಗೆ ಒಂದು ಸೌಲಭ್ಯ ಕಲಿಸ್ಕೊಡೋದಕ್ಕೆ ಈ ಸರ್ಕಾರ ಮಾಡಿರ್ತಕ್ಕಂಥ ಉದ್ದೇಶ ಸಫಲ ಆಗುತ್ತೆ ಅಂತ ಹೇಳ್ತಾ ನನಗೆ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ